ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ನಡೆದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೀಳಗಿ ಘಟಕ ಇವರ ಆಶ್ರಯದಲ್ಲಿ 27ನೇ ಕಾರ್ಗಿಲ್ ಮತ್ತು ಸಿಂಧೂರ ವಿಜಯೋತ್ಸವ ದಿನಾಂಕ 26/7/2026 ಸ್ಥಳ ಮಿನಿ ವಿಧಾನಸೌಧ ಬೀಳಗಿ ಮುಂಜಾನೆ 9ಕ್ಕೆ ಬೈಕ್ ಮತ್ತು ಆಟೋ ರ್ಯಾಲಿಯ ಮುಖಾಂತರ ಶಿವಾಜಿ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮತ್ತು ಗಾಂಧಿ ಸರ್ಕಲ್ ಮಾರ್ಗವಾಗಿ ಮಿನಿ ವಿಧಾನಸೌಧ ತಲುಪುವುದು. ನಂತರ ಕಾರ್ಯಕ್ರಮ ಮಿನಿ ವಿಧಾನಸೌಧದಲ್ಲಿ ಅದ್ಧೂರಿಯಾಗಿ ನಡೆದ ದಿವ್ಯ ಸಾನ್ನಿಧ್ಯ ಶ್ರೀ ಶಟಸ್ಥಬ್ರಹ್ಮ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕಲ್ಮಠ ಬೀಳಗಿ ಹಲಗಲಿ. ಉದ್ಘಾಟನೆ ಶ್ರೀ ಜೆಟಿ ಪಾಟೀಲ್, ಶಾಸಕರಿ ಬೀಳಗಿ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ. ಶ್ರೀ ಎಚ್ಆರ್ ನಿರಾನಿ ಶಾಸಕರು, ವಿಧಾನ ಪರಿಷತ್. ಅಧ್ಯಕ್ಷತೆ ಶ್ರೀ ಎಂಎಸ್ ಕುಮಾರ್ ದೇಸಾಯಿ, ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೀಳಗಿ ಘಟಕ. ಶಶಿಗೆ ನೀರುಣಿಸುವವರು ಶ್ರೀ ಎಸ್ಆರ್ ಪಾಟೀಲ್, ಮಾಜಿ ಸಚಿವರು. ಶ್ರೀ ರಾಜಶೇಖರ್ ಎಂ ಹಿರೇಮಠ, ಉಪನ್ಯಾಸಕರು, ಎಸ್ಎಸ್ಪಿಯು ಕಾಲೇಜ್ ಬೀಳಗಿ. ಮುಖ್ಯ ಅತಿಥಿಗಳು ಶ್ರೀ ವಿನೋದ್ ಹತ್ತಳ್ಳಿ, ತಹಶೀಲ್ದಾರ್ ಬೀಳಗಿ. ರಾಮನಗೌಡ ಜಕ್ಕನಗೌಡರ್, ನಿರ್ದೇಶಕರು ಜಂಸುಗರ್. ಶ್ರೀ ಶಿವಾನಂದ ಕಣ್ಣಿ, ಡಿಎಂ ಸಾಹುಕಾರ್ ಪತ್ರಕರ್ತರು ಬೀಳಗಿ. ಶಂಕರಗೌಡ ಪಾಟೀಲ್, ಹನುಮಂತ ಸುಳಿಕೇರಿ, ಉದ್ದಿಮೆದಾರರು. ಬಸವರಾಜ್ ಉಮಚಿಗಿಮಠ, ಜಿಲ್ಲಾಧ್ಯಕ್ಷರು ಜಂಗಮ ಸಮಾಜ. ಸಿದ್ದಯ್ಯ ಚೌಕಿಮಠ, ಉಪಾಧ್ಯಕ್ಷರು. ವಿಶೇಷ ಸನ್ಮಾನಿತರು ಶ್ರೀ ಚನ್ನಬಸಯ್ಯ ಹಿರೇಮಠ್, ಪಾಂಡುರಂಗ ಬಡಿಗೇರ್, ಬೊಮ್ಮಲಿಂಗಯ್ಯ ಮದಗಟ್ಟಿ, ಸಿದ್ದಪ್ಪ ಕಂಬಾರ್, ರುದ್ರಪ್ಪ ಕರಳ್ಳಿ, ರವಿ ಮದ್ರಾಸ್, ಬಸಯ್ಯ ಕರುಬುರ್ಮಠ, ಮಾದೇವ್ ಬೈಲನ್ನವರ್, ಶ್ರೀ ರಾಮಚಂದ್ರಪ್ಪ ಸಾರಾವರಿ, ಶ್ರೀಕಾಂತ್ ಮಠಪತಿ, ರಾಜು ಬುಕ್ಕಿಟಿಗಾರ, ರಾಜು ಹಳ್ಳಿ, ಶ್ರೀಮತಿ ಗೀತಾ ಚೌಧರಿ, ಶ್ರೀಮತಿ ಯಲ್ಲವ್ವ ಮಾದರ್, ಶ್ರೀಮತಿ ನಿಂಬಯ್ಯ ಉಮಚಿಗಿಮಠ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಶ್ರೇಷ್ಠ ಸಾಧಕರ ಪ್ರಶಸ್ತಿ ನೀಡಲಾಯಿತು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಬೀಳಗಿ ಘಟಕ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲಾ ಸರ್ವ ಸದಸ್ಯರುಗಳು ಕೂಡಿಕೊಂಡು 27ನೇ ಕಾರ್ಗಿಲ್ ವಿಜಯೋತ್ಸವ ಮತ್ತು ಸಿಂಧೂರು ವಿಜಯೋತ್ಸವ ಅದ್ಧೂರಿಯಾಗಿ ಬೀಳಗಿ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಜರುಗಿ ಫ್ಲಾಗ್. ಅದಕ್ಕಂತ ಈ ಫ್ಲಾಗ್ ನಾವು ಯಾವ ರೀತಿ ಇಂಡಿಯಾ ಗೇಟ್ ಹತ್ತರ ಏನ ರಿಪೇಡ್ ಆಗ್ತಾ ಇದ್ದಲ್ಲ, ಅದೇ ರೀತಿಯಾಗಿ ತಮ್ಮ ಮುಂದೆ ಈ ಬೀಳಗಿ ತಾಲೂಕಿನಲ್ಲಿ ಮಾಡಿ ತೋರಿಸಬೇಕು. Of Jammu and Kashmir, where enemy forces had occupied important Indian positions. Despite extreme cold weather, difficult terrain, and great danger, our soldiers fought with a courage, unmatched bravery, and determination. After weeks of ದೇಶದ ಈ ಒಂದು ಫ್ಲಾಗ್, ಅದಕ್ಕಂತ ಈ ಫ್ಲಾಗ್ ಪೂರ್ವಕವಾದ ಸ್ವಾಗತ ಮುಖಾಂತರ ಅವರನ್ನು ಒಂದು ಕಡು ಬಡತನದಲ್ಲಿ ಹುಟ್ಟಿ ಅವರೆಲ್ಲರೂ ಆ ವೇದಿಕೆ ಮೇಲೆ ಎಲ್ಲ ನಾವು ಊರು ಹೋಗಿ ಎಷ್ಟಿಂದ ವೇದಿಕೆ ಮೇಲೆ ಅವ್ರಿಗೆ ಸನ್ಮಾನ ಮಾಡಿ ಬಂದಿವಿ. ಏನು ಅಗ್ನಿವೀರ ಯಾರಾಗಿದ್ದಾರಲ್ಲ ಅವರಿಗೆ ಊರು ಹೋಗಿ ಎಷ್ಟಿಂದ ಸನ್ಮಾನ ಮಾಡಿ ಬಂದಿವಿ. ಅವ್ರು ವೇದಿಕೆ ಮೇಲೆ ಏನಂದ್ರೆ, ಇಲ್ಲ ಸರ್, ನೀವು ಬೀಳಗಿ ತಾಲೂಕದಲ್ಲಿ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮಗಳನ್ನು ನೋಡಿ ಮತ್ತು ಸೈನಿಕರಿಗೆ ಸಿಗುವಂತ ಒಂದು ಮರ್ಯಾದೆ ಅದನ್ನೆಲ್ಲ ನೋಡಿ, ನಿಮ್ಮ ಡ್ರೆಸ್ ಕೋಡ್ ಅದನ್ನೆಲ್ಲ ನೋಡ್ಕೊಂಡು, ನಿಮ್ಮ ಟರ್ನ್ ಔಟ್ ನೋಡ್ಕೊಂಡು ನಾನು ಹೆಮ್ಮೆಯಿಂದ ಒಂದು ಸೈನಿಕನಾಗಿ ನಾನು ಹೋಗ್ಬೇಕು, ನಮ್ಮ ಭಾರತ ದೇಶದ ಒಂದು ಸೇವೆಗಾಗಿ ಹೋಗ್ಬೇಕಂತ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೈನಿಕ ನಾವು ಭರ್ತಿಯಾಗಿದ್ದೀವಿ ಯಾಕಂದ್ರೆ ಅವರು ವೇದಿಕೆ ಮೇಲೆ. ಆದ್ರೆ ಸೈನಿಕರಿಗೆ ಇದ್ದಾಗೂ ಬೆಲೆ ಇರುತ್ತೆ, ಸತ್ ಮ್ಯಾಗೂ ಬೆಲೆ ಇರುತ್ತೆ. ಸತ್ ಮ್ಯಾಗಿ ಒಂದು ಭಾರತ ದೇಶದ ಒಂದು ಫ್ಲಾಗ್ ಯಾರಿಗೆ ಒದಿಸುವುದಿಲ್ಲ, ಈ ಮುಟ್ಲಿಕ್ಕೆ ಅವಕಾಶ ಇರುವುದಿಲ್ಲ ಯಾರಿಗೆ. ಅಂತ ಒಂದು ಭಾರತ ದೇಶದ ಒಂದು ನ್ಯಾಷನಲ್ ಏನ್ ಧ್ವಜ ಇದೆಯಲ್ಲ, ಅದು ಸೈನಿಕ ಮಾಜಿ ಸೈನಿಕ ಆದ್ರೇನು, ಹಾಲಿ ಸೈನಿಕ ಆದ್ರೇನು, ಆ ಸೈನಿಕಿಗೆ ಅದು ಯಾವತ್ತ ಒಂದು ಸಾಯುವರೆಗೆ ಅವನಿಗೆ ಬೆಲೆ ಇದ್ದೇ ಇರ್ತತ್ತ ಅನ್ನೋ ದೃಷ್ಟಿ ಮೇಲೆ ಇವತ್ತು ನಾವೆಲ್ಲರೂ ಅಗ್ನಿವೀರರಾಗಿ ನಾವು ಇವತ್ತು ಹೊಡ್ತಾ ಇದ್ದೀವಿ ಸರ್. ತಮ್ಮೆಲ್ಲರ ಒಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಹೇಳಿ ತೆಗ್ಗಿ ಗ್ರಾಮದಲ್ಲಿ ನಡೆದ ಈ ಒಂದು ವೇದಿಕೆ ಮೇಲೆ ಎಲ್ಲಾ ಸ್ಟೂಡೆಂಟ್ ಅಂದ್ರು. ಅವ್ರಿಗೆ ನಮಗೆ ಬಹಳ ಹೆಮ್ಮೆ ಆಯ್ತು. ಇಂತಿಂತ ಒಂದು ವೇದಿಕೆ ಮೇಲೆ ಎಲ್ಲರನ್ನು ಕರೆಸಿ, ನಮಗೇನು ಉದ್ದೇಶ, ಈ ಸ್ಕೂಲ್ ಮಕ್ಕಳು ಬರ್ದೇ ಹೋದ್ರೂ ಚಿಂತಿಲ್ಲ, ಕಾಲೇಜ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಂದು ಯಂಗ್ ಯೂತ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದ್ರಂದ್ರೆ ಇಂಥ ಕಾರ್ಯಕ್ರಮ ಅಚ್ಚುಮೆಚ್ಚಿನ ಒಂದು ಕಾರ್ಯಕ್ರಮ ನೋಡಿ ದೇಶಕ್ಕಾಗಿ ನಾನಾದ್ರೂ ಏನಾದ್ರೂ ಮಾಡಬಹುದಲ್ಲ ಅಂತ ಉದ್ದೇಶ ಇಟ್ಕೊಂಡು ಮುಂದಾದ್ರೂ ಒಂದು ದೇಶಕ್ಕಾಗಿ ಮಡಿದ ಶರಣು ಸಮರ್ಪಿಸುತ್ತಾ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವ ಇನ್ನೇನು ಕೆಲವೇ ನಿಮಿಷದಲ್ಲಿ ಭಾಗವಹಿಸಲಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜೆ ಟಿ ಪಾಟೀಲ್ ರವರು
ಅದೇ ರೀತಿಯಾಗಿ ವಿಧಾನ ಪರಿಷತ್ತಿನ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಹನುಮಂತ ನಿರಾಣಿ ಸರ್ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೀಳಗಿ ಘಟಕ MS ಕುಮಾರ್ ದೇಸಾಯಿ ಅವರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಜೊತೆಗೆ ಸಸಿಗೆ ನೀರು ಹಾಕುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವ ಹಿಂದಿನ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಶ್ರೀ SR ಪಾಟೀಲ್ ಸಾಹೇಬರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದುಕೊಂಡು ಬಹಳ ಸುಂದರವಾಗಿರ್ತಕ್ಕಂಥ ಉಪನ್ಯಾಸವನ್ನ ಉಣಬಡಿಸಲು ಆಗಮಿಸಿರ್ತಕ್ಕಂಥ ಉಪನ್ಯಾಸಕರು ಸಿದ್ದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಗೌರವಾನ್ವಿತ ರಾಜಶೇಖರ್ M ಹಿರೇಮಠ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ವರದೆ ವೀಣಾವಾದಿನಿ ಗಾನ ವಿನೋದಿನಿ ವೀಣಾವಾದಿನಿ ಗಾನ ವಿನೋದಿನಿ ಶುಭ್ರಕಾಶ. ಶ್ರೀ ಸಿದ್ದೇಶ್ವರನನ್ನು ಮನೆಯಲ್ಲಿ ನಡೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೀಳಗಿ ಘಟಕ 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯರು ನಿಮ್ಮೆಲ್ಲರ ಆತ್ಮೀಯರಾದಂತ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಬೀಳಗಿ ಅವರಿಗೆ ನನ್ನ ಪರವಾಗಿ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪರವಾಗಿ ಅನಂತಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಕಲ್ಮಠದ ಪೂಜ್ಯರಿಗೆ LY ದರೇಗೊಂಡವರು ಪುಷ್ಪವನ್ನು ಕೊಟ್ಟು ಪೂಜ್ಯರನ್ನ ಗೌರವಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಮುಂದಿನ ತಯಾರಿ ಸುಭಾಷ್ ನಾಯ್ಕ ಅವರು. ಬೀಳಗಿ ತಾಲೂಕಿನ ಶಿವಾನಂದ್ ಡೋಂಗರಪ್ಪ ಕಡಿಯವರು ಅವರು ಸಹ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹನುಮಂತ ಸೂರಿಗೇರವರು ಉದ್ಯಮ ಕರ್ನಾಟಕ ಮಾಜಿ ಸಂಘದ ಪರವಾಗಿ ಶ್ರೀಯುತರಿಗೆ ವಿಶ್ರಾಂತಿ ಕೋರುತ್ತೇನೆ. ಶ್ರೀಯುತರಿಗೆ ಸಮಾರಂಭದಲ್ಲಿ ಇದೀಗ ತಾನೇ ಪಾಲ್ಗೊಂಡಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾದ JT ಪಾಟೀಲ್ ಸರ್ ಅವರು ಕೂಡ ವೇದಿಕೆ ಆಗಮಿಸಬೇಕು. ತಾಲೂಕಾ ದಂಡಾಧಿಕಾರಿ ಸನ್ಮಾನ್ಯ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಶ್ರೀ HR ನಿರಾಣಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಾಕ್ಷಿಯಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಶಾಸಕರಾದ ಮಾನ್ಯ ಶ್ರೀ HR ನಿರಾಣಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತಾ ಅವರಿಗೆ ಬಸವರಾಜ್ ಕೋಟಿ ಅವರು ಪುಷ್ಪವನ್ನು ಕೊಟ್ಟು ಗೌರವಿಸಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಸಮಾರಂಭದಲ್ಲಿ ಇದೀಗ ತಾನೇ ಸಾಕ್ಷಿಯಾಗಿರ್ತಕ್ಕಂಥ ಮಾಜಿ ಸಚಿವರು ಸಹಕಾರಿ ಕ್ಷೇತ್ರದ ಧುರೀಣರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಶ್ರೀ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಬೀಳಗಿ ಅವರಿಗೆ ಸಹ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೀಳಗಿ ಘಟಕ ತರಫಿಂದ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ JT ಪಾಟೀಲ್ರು, ಶಾಸಕರು, ಅಧ್ಯಕ್ಷರು, ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಮಿತ್ತ ಅವರಿಗೆ ಸಹ ನನ್ನ ಪರವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದಂತೆ ನಿಮ್ಮ ಆತ್ಮೀಯರು ಆದಂತ HR ನಿರಾಣಿ ಸರ್ ಶಾಸಕರು ವಿಧಾನ ಪರಿಷತ್ ಅವರಿಗೆ ಸಹ ನನ್ನ ಪರವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಪರವಾಗಿ ಅತ್ಯಂತ ಸ್ವಾಗತವನ್ನು ಕೋರುತ್ತೇನೆ.
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಿಮ್ಮ ಹಿರಿಯರು, ಎಲ್ಲ ಸೈನಿಕರ ಬಗ್ಗೆ ಆತ್ಮೀಯರಾಗಿ ಯಾವತ್ತೂ ಗೌರವಿಸಿದಂತ ನಮ್ಮ ಎಸ್ ಆರ್ ಪಾಟೀಲ್ ಸಾಹೇಬರಿಗೂ, ಮಾಜಿ ಶಾಸಕರಿಗೂ ಅವರಿಗೆ ನನ್ನ ಪರವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಬಂದಿರುವಂತಹ ರಾಜಶೇಖರ್ ಎಂ ಹಿರೇಮಠ ಉಪನ್ಯಾಸಕರು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅವರು ಸಹ ಅವ್ರಿಗೆ ಹೋಗಿ ವಿಷಯ ಹಿಂಗ ಪ್ಲಾಟಿನ ಸಂಬಂಧ ಹಿಂಗಾಗಿತ್ರಿ, ಒಂದು ಪ್ಲಾಟ್ ತಗೊಂಡಿವಿ, ಅದಕ್ಕೆ ರೊಕ್ಕ ಕೊಡಬೇಕಾಯ್ತ್ರಿ, ನಾವೆಲ್ಲರೂ ಸಂಘಟನೆಗೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಕೊಡ್ತಿದ್ದೀವಿ, ತಾವಷ್ಟು ಏನಾದ್ರು ಕೊಡೋದು ಅವರು ಕರೆದು ಅವರು 1 ಲಕ್ಷ ರೂಪಾಯಿ ಕೊಟ್ಕೊಡು. ಇಲ್ಲ ನಾನು ಹೇಳ್ತೇನೆ ಸರ್, GT ಪಾಟೀಲ್ ಸಾಹೇಬ್ ಅಂತ ದಯವಿಟ್ಟು ನಾವು ಯಾರು ಹೋಗಿಲ್ಲ ಕೇಳಕ. ನಾವು ಇದನ್ನ ಕೇಳಕ್ ಹೋಗಿದ್ವಿ, ಏನ್ ಕೇಳಕ್ ಹೋಗಿದ್ವಿ ಅಂದ್ರೆ ಸರ್ ನಮ್ಮ ಸೈನಿಕರಿಗೆ ಸ್ವಲ್ಪ ಪ್ಲಾಟ್ ಹಾಕೊಡ್ರಿ ಅನ್ನುವಂತ ಕೇಳಕ್ ಹೋಗಿದ್ವಿ. ಒಂದು ಜಾಗ ತಗೊಂಡಿದ್ದೀವಿ, ಅದಕ್ಕೊಂದು ಸ್ವಲ್ಪ ಅನುದಾನ ಆಗತ್ತೆ ಕೇಳಕ್ ಹೋದಕ್ಕಾರೆ ಅವರು ಮಾತು ಕೊಟ್ಟಿದ್ದಾರೆ, ಎಲ್ಲಾ ಸೈನಿಕರಿಗೆ ಮಾತು ಕೊಟ್ಟಿದ್ದಾರೆ, ಇಲ್ಲಪ್ಪ ಯಾವ್ದಾರ ಒಂದು ಗ್ರಾಂಟ್ ಬರ್ಲಿ, ಗ್ರಾಂಟ್ದಲ್ಲಿ 100 ಹಾಕೊಡ್ತು ಅಂತ ಹೇಳಿದ್ದಾರೆ. ಸಾಹೇಬ್ರು ಹೇಳಿದಂತೆ ಇದನ್ನು ಮಾತು ನೀಡಿಸ್ಕೊಡ್ತಾ ಇರ್ತೇವೆ, ನಾ ಕೇಳ್ಕೊತಾ ಇದ್ದೇನೆ. ಇನ್ನೊಂದು ನಮ್ಮ ಸಾಹೇಬ್ರೆಲ್ಲ, ನಮ್ಮ ತಾಲೂಕಿನವರೆಲ್ಲ ಹಿರಿಯರು ಬಂದಿದ್ದಾರೆ, ಅವ್ರು ಇನ್ನೊಂದು ನಮ್ಮದು ಮನವಿ ಏನಂದ್ರೆ, ಇದು ನಾವು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವ ಮಾಡ್ತಾ ಇದ್ದೇವೆ. ಕಾರ್ಗಿಲ್ ವಿಜಯೋತ್ಸವ ಮಾಡುವಂತ ಇದೊಂದು ಜಯಂತಿ ಟೈಪ್ ಆಗಲಿ ಅಂತೇಳಿ ನಾವೆಲ್ಲರೂ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಎಲ್ಲ ತಾಲೂಕಿನಲ್ಲಿ, ಎಲ್ಲ ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಇದೊಂದು ಕಾರ್ಯಕ್ರಮ, ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಲಿ ಅಂತೇಳಿ ತಾವೆಲ್ಲ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ತಾವೊಂದು ಇದು ನಮ್ಮ ಸಂಬಂಧ ಆಗಲಿ ಒಂದು ಪಾಯಿಂಟ್ ಮಾಡಿ ಮಾತಾಡಿ ಇದನ್ನು ಕಾರ್ಯಪಡಿ ತರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ತನ್ನ ಕರೆಸಿ ನಾನೊಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಮ ಪೂಜ್ಯರಿಗೆ, ಎಲ್ಲ ಸನ್ಮಾನ್ಯರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಅವರನ್ನ ಅಭಿನಂದಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಕೋರಿಕೊಳ್ತಾ, ತಾಯಿ ಭಾರತ ಮಾತೆಯ ಭಾವಚಿತ್ರಕ್ಕೂ ಕೂಡ ಮಾಜಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ SR ಪಾಟೀಲ್ ಸಾಹೇಬರು, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರು, ತಾಯಿಯರು, ಸನ್ಮಾನ್ಯ ಶಾಸಕರು, ಎಲ್ಲ ಗಣ್ಯಮಾನ್ಯರು ತಾಯಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಅಭಿನಂದಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರಿಕೊಳ್ತಾ, ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿಯವರೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇವತ್ತು ತಾಲೂಕಾ ಆಡಳಿತ ಮೈದಾನದಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂಥ ಸಮಾರಂಭವನ್ನ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬಿಳಿ ಘಟಕ ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕಲ್ಮಠದ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಸಿಗೆ ನೀರು ಉಣಿಸಿ ಉದ್ಘಾಟನೆ ಮಾಡಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರು, ಗೆಳೆಯರಾದ ಹನುಮಂತ ನಿರಾಣಿಯವರೇ, ಜೊತೆಗೆ ನಮ್ಮ ಜೊತೆಗೆ ಸಸಿಗೆ ನೀರು ಉಣಿಸುವುದರ ಮುಖಾಂತರ ಈ ತಾಲೂಕಿಗೆ ಇಂಥ ಇಳಿ ವಯಸ್ಸಿನಲ್ಲಿ ಸಹಿತ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂಥ ಮಾಜಿ ಸಚಿವರಾದ SR ಪಾಟೀಲ್ ರವರೇ, ಉಪನ್ಯಾಸಕರಾಗಿ ಆಗಮಿಸಿರುವಂಥ ಹಿರೇಮಠರವರೇ, ವಿನೋದ್ ಹತ್ತಳ್ಳಿಯವರೇ, ನಮ್ಮೆಲ್ಲರಿಗೂ ಹಿರಿಯರಾದ ರಾಮನಗೌಡ ಜಕ್ಕನಗೌಡರವರೇ, ಹನುಮಂತ ಸೂಲಿಕೇರಿಯವರೇ, ಮತ್ತೆ ವೇದಿಕೆ ಮೇಲೆ ಆಸೀನರಾದಂಥ ಕುಮಾರ್ ದೇಸಾಯಿ ಅವರೇ, ಎಲ್ಲ ಮಾಜಿ ಸೈನಿಕರುಗಳಿಗೆ, ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂಥ ಹಿರಿಯರೇ, ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಸ್ವಾತಂತ್ರ್ಯದ ನಂತರ ಅನೇಕ ಯುದ್ಧಗಳನ್ನು ನಮ್ಮ ದೇಶ ಮಾಡಿದೆ. ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇತ್ತೀಚೆಗೆ ಕಾರ್ಗಿಲ್ ಇರ್ಬೋದು, ಆನಂತರ ಸಿಂಧೂರ ಒಂದು ಗೈದೆ ಇರ್ಬೋದು,
ಪ್ರತಿಯೊಂದರಲ್ಲಿಯೂ ಸಹಿತ ನಮ್ಮ ಸೈನ್ಯ ತನ್ನ ಮೇಧಾವಿತನವನ್ನು ಮೆರೆದಿದೆ. ವಿಶೇಷವಾಗಿ 1971 ಇಸ್ವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಇಡೀ ಪಾಕಿಸ್ತಾನವನ್ನು ನಮ್ಮ ದೇಶದ ಸೈನಿಕರು ತಮ್ಮ ಇದರೊಳಗೆ ತೆಗೆದುಕೊಂಡರು. ಆ ಸಂದರ್ಭದೊಳಗೆ ಪಾಕಿಸ್ತಾನ ದೇಶ ಇರ್ಲಾರ್ದಂಗೆ ನಿರ್ಣಯ ತಗೋಬೋದಾಗಿತ್ತು, ಅದನ್ನು ಜಾಣತನದಿಂದ. ಆದರೆ ಚೀನಾ ನಮಗೆ ಮೋಸ ಮಾಡ್ತೀವಿ. ಚೀನಾ ದೇಶ ನಮ್ಮ ಗಡಿಯನ್ನು ಅತಿಕ್ರಮಣ ಮಾಡೋ ಸಲುವಾಗಿ ನಮ್ಮ ಕಡೆ ಇನ್ನೂ ಅದೇ ಸ್ವಾತಂತ್ರ್ಯ ಸಿಕ್ಕಿತ್ತು, ಯಾವುದೂ ಅಂಥ ಸಲಕರಣೆಗಳಿದ್ದಿದ್ದಿಲ್ಲ. ಅವಾಗ ಅನಿವಾರ್ಯವಾಗಿ ಚೀನಾ ಯುದ್ಧದಲ್ಲಿ ನಾವು ಹಿನ್ನಡೆ ಪಡೆಯುವಂಥದ್ದು ಆಯಿತು. ಈಗ ನಮ್ಮ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಯಾವುದೇ ರಾಷ್ಟ್ರಕ್ಕೂ ಸಹಿತ ಈ ಸೈನಿಕ ಶಕ್ತಿ ಏನಿದೆ ಯಾವ ದೇಶಕ್ಕೂ ನಮ್ದು ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಭಾಳ ಧೈರ್ಯದಿಂದ ಹೇಳಬೇಕಾಗ್ತದೆ. ಅಷ್ಟು ಉತ್ತಮ ರೀತಿಯೊಳಗೆ ಇವತ್ತು ಆಮೇಲೆ ಬೇರೆ 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 ದೇಶದೊಳಗೆ ಕ್ರಾಂತಿಗಳು ನೋಡ್ತಾ ಇದ್ವಿ ನಾವು, ಸೈನಿಕ ಕ್ರಾಂತಿಗಳನ್ನು. ಅದು ನಮ್ಮ ದೇಶದೊಳಗೆ ಎಂದೂ ಆಗಿಲ್ಲ. ಅದಕ್ಕೆ ಶಿಸ್ತು, ದೇಶ ಪ್ರೇಮ ಅನ್ನೋದಕ್ಕೆ ಈ ಸೈನಿಕರ ಬಗ್ಗೆ ನಾವು ಹೇಳಬೇಕತೆ ಅನ್ನುವಂಥ ಬೆಳೆಸ್ಕೊಳ್ಳೋಣ ಅನ್ನುವಂಥ ವಿನಂತಿ ಎಲ್ಲರಲ್ಲಿ ಮಾಡ್ಕೋತೀನಿ ನಾನು. ಅವರು ಸೈನಿಕರು ಅವರೇನಾಗ ಸೈನಿಕರು ಬರಬಾರ್ದು, ಆ ಶಬ್ದ ಬರಬಾರ್ದು. ನಮ್ಮ ದೇಶ ಕಾಯ್ದ ರಕ್ಷಕರು ಅನ್ನಬೇಕು ನಾವು ಅವರಿಗೆ. ಆ ಕೆಲಸ ಮಾಡಿ ಬಂದಿದ್ದೀರಿ, ಭಾಳ ನಮ್ಗೆ ಹೆಮ್ಮೆ ಇದೆ, ಗೌರವ ಇದೆ. ಎಂದೂ ಸಹಿತ ನಾವು ನಮ್ಮ ಜೀವಿತದ ಅವಧಿಯವರೆಗೆ ದೇಶದ ಬಗ್ಗೆ ಯಾರು ಕಾಳಜಿ ಐತಿ, ಪ್ರೀತಿ ಐತಿ, ಅವರೆಂದೂ ಸೈನಿಕರು ಮರಿಬಾರ್ದು ಅನ್ನುವಂಥ ವಿಚಾರನ ಹಂಚಿಕೊಳ್ಳಿಕ್ಕೆ ಇಚ್ಛೆ ಮಾಡ್ತೀನಿ. ಅದಕ್ಕೆ ಇವತ್ತು ಒಂದು ಕ್ಷಮ ಮಾಡಬೇಕು ನೀವು ನಮ್ಮನ್ನು. ಎರಡೂ ಸಹಿತ ನನಗಿದು ನಿಮ್ಮ ಕಾರ್ಯಕ್ರಮ ಇದ್ದಿದ್ದ ನನಗೆ ಗೊತ್ತಿದ್ದಿಲ್ಲ. ನಮ್ಮ PA ಕಳಿಸ್ಕೊಟ್ರೆ ನಿನ್ನೆ ನೋಡ್ತೀನಿ, ಯಾರು ಹೇಳಿಲ್ಲರಪ್ಪ ಅಂದೆ. ಆದರೂ ಹೋಗೊಂಡು ಇದನ್ನು ಬಿಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿ, ಅದರ ದುರ್ದೈವ ಏನಂದ್ರೆ ನಿಮ್ಮದು 11 ಗಂಟೆಗೆ ಪತ್ರಿಕಾ, ಇದನ್ನು 11 ಗಂಟೆಗೆ. ನಾ ಕೇಳಿ ನಮ್ಮ PA ಅವರಿಗಿಲ್ಲ, ಅವ್ರಿಗೆ ಕೇಳ್ರಿ, ಅವರ ಫಸ್ಟ್ ಸೈನಿಕರ ಮುಗಿಸೋನು, ನಂತರ ಪತ್ರಿಕಾ ಇದನ್ನು ಮಾಡೋಣ ಅಂತ ಹೇಳಿದೆ ನಾನು. ಇಲ್ಲ, ಅದು ಮುಗಿದ ಬಳಕನ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ನಿಮ್ಮಲ್ಲಿ ಸಂದೇಶ ಬಂದಾಗ ನಾವು ಅದನ್ನು ಮುಗಿಸ್ಕೊಂಡು ಇವತ್ತು ನಾನಾಗಲಿ SR ಪಾಟೀಲ್ ಆಗಲಿ ನಿರಂಜನ್ ಅವರಾಗಲಿ ಇಲ್ಲಿ ಬಂದಿದ್ದೀವಿ ಅಂತ ಮಾತನ್ನು ನಾನು ಹೇಳಿ ಕೆಲಸ ಮಾಡ್ತೀನಿ. ಈ ಸಂದರ್ಭದೊಳಗೆ ನಿಮ್ಮ ಸೈನಿಕರು ಯಾವುದೇ ಬೇಡಿಕೆಗಳಿದ್ದರೂ ಸಹಿತ ನಾವೆಲ್ಲರೂ ಈಡೇರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ, ನಿಮ್ಮದು ಈಗಾಗಲೇ ಜಾಗೆ ಇತ್ತಂದ್ರೆ ಐತದಲ್ರಿ, ನಿಮ್ಮದು ಉತ್ತಾರ ಐತೆ. ನಾನು ಮುಖ್ಯಮಂತ್ರಿಗಳ ಒಂದು ಅನುದಾನದಲ್ಲಿ ಆಗಲಿ ಅಥವಾ ಶಾಸಕರ ನಿಧಿಯೊಳಗೆ 25 ಲಕ್ಷ ರೂಪಾಯಿಗಳನ್ನು ನಿಮ್ಮ ಕಟ್ಟಡ ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ಇವತ್ತು ಉತ್ತಾರ ಕೊಡ್ರಿ, ನಾಳೆ ಪತ್ರ ಕೊಡ್ತೀನಿ. ಅದಕ್ಕೆ ದಯಮಾಡಿ ನಾನು ಈಗಾಗಲೇ ಕಾಗಲ್ಗುಮ್ದಾಗ ಮಾಡಿದ್ದೀನಿ ಸೈನಿಕ ಭವನ. ಬಾಗಲಕೋಟೆ ಅವ್ರು ಬಂದು ಕೇಳಿದಾಗ ಅಲ್ಲಿನೂ ನನ್ನ ಕ್ಷೇತ್ರದಲ್ಲಿ ಕೊಟ್ಟಿದ್ದೀನಿ. 2 ಕಡೆ ಈಗಾಗಲೇ ಸೈನಿಕರ ಭವನ ಮಾಡಲಿಕ್ಕೆ ನಾನು ಅನುದಾನ ಕೊಟ್ಟಿದ್ದೀನಿ. ಇಲ್ಲೇನೈತಿ ಬೀಳಿಗೆ, ಇದು ನಮ್ಮ ಸ್ವಂತ ತಾಲೂಕು ಇರೋದ್ರಿಂದ ಅಲ್ಲಿಗಿಂತಲೂ ಹೆಚ್ಚು ಅನುದಾನ, ನಿಮಗೆ 25 ಲಕ್ಷ ರೂಪಾಯಿ ನಾನು ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ನೀವು ನಾಳೆ ಬಂದರೆ ನಾಳೆ ನಾನು ಲೆಟರ್ ಕೊಡ್ತೀನಿ. ನೀವು ಒಂದು ವಾರದೊಳಗೆ ಸ್ಯಾಂಕ್ಷನ್ ಒಳಗೆ ನಿಮ್ಮ ಕೆಲಸನ ಪ್ರಾರಂಭ ಮಾಡ್ಬೋದು. ಅಷ್ಟು ಮಾತನ್ನು ಹೇಳಿ ನಿಮ್ಮ ಜೊತೆಗೆ ನಾನು ಅಪಾರವಾದ ಗೌರವದೊಂದಿಗಿದ್ದೀನಿ, ನಿಮ್ಮ ಜೊತೆಗೆ ಪ್ರೀತಿಯನ್ನು ಹಂಚ್ಕೊಂಡಿದ್ದೀನಿ, ಇನ್ನೂ ಸಹಿತ ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ, ಶೇರ್ ಮಾಡಿ ಮುಗಿಸ್ತೇನೆ. ಸನ್ಮಾನ್ಯ ಶಾಸಕರಿಂದ ಗೌರವ ಸಮರ್ಪಣೆಯೂ ಕೂಡ ನಡೀತಾ ಇದೆ. ಗುರುಪಾದ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದಲೂ ಕೂಡ ಗೌರವ ಸಮರ್ಪಣೆ ನಡೀತಾ ಇದೆ. ತದನಂತರದಲ್ಲಿ ವಿಧಾನ ಪರಿಷತ್ತಿನವರಿಂದಲೂ ಕೂಡ ಈಗ ಗೌರವ ಸಮರ್ಪಣೆ ನೆರವೇರ್ತಾ ಇದೆ.
ಇಲ್ಲಿಗೆ ಮರಣವನ್ನ ಹೊಂದಿರತಕ್ಕಂಥ ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತಕ್ಕಂಥ ವೀರ ಯೋಧರ ಒಂದು ವಾರ್ ಮೆಮೋರಿಯಲ್ ಇಲ್ಲಿಗೆ ಮಾಜಿ ಸಚಿವರಾಗಿ ಬಹಳ ಸುಂದರಮಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವುಗಳೆಲ್ಲ ಸೇರಿರುವುದರಿಂದ ಗೌರವ ಸಮರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಜಕ್ಕನಗೌಡರವರು ಕೂಡ ಗೌರವ ಸಮರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ನೀಡಲಿರುವ ಸಿದ್ದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರಾದ ರಾಜಶೇಖರ್ ಎಂ ಹಿರೇಮಠ ಅವರು ಕೂಡ ಗೌರವ ಸಮರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಅವರು ಕೂಡ ಇದೇ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರ ಶ್ರೀಮತಿಯವರು ಕೂಡ ನಮ್ಮ ತಾಯಿಯವರು ಅವರು ಕೂಡ ಇದೇ ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ತದನಂತರದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ MS ಕುಮಾರ್ ದೇಸಾಯಿ ಅವರು ಜೊತೆಗೇ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಮಾರಂಭದ ಅಧ್ಯಕ್ಷರಾದ ಶ್ರೀ MS ಕುಮಾರ್ ದೇಸಾಯಿ ಅವರು ಕೂಡ ಈಗ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಸೆಲ್ಯೂಟನ್ನ ಸಮರ್ಪಿಸಬೇಕು ಅಂತೇಳಿ ಪೂಜ್ಯರಲ್ಲಿ ಎಲ್ಲ ಗಣ್ಯಮಾನ್ಯರಲ್ಲಿ ಕೋರಿಕೊಳ್ತಾ
ಕೂಡ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮಣ್ಣರಲ್ಲಿ ಕೋರಿಕೊಳ್ತಾ ಇದ್ದೇನೆ. ಮಾತಾ ಕಿ ಜೈ ಜವಾನ್. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೀಳಿಗೆ ಘಟಕದ ಆಶ್ರಯದಲ್ಲಿ ಕಾರ್ಗಿಲ್ ಮತ್ತು ಸಿಂಧೂರ್ ವಿಜಯೋತ್ಸವ ಕಾರ್ಯಕ್ರಮದ ವೇದಿಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಸ್ಥಲ ಬ್ರಹ್ಮಿ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ತಮ್ಮ ಅನಿಸಿಕೆಗಳನ್ನ ಹೇಳಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರು ಹಟ್ಟಿ ಚಿನ್ನದ ಗಣಿ ಕಂಪನಿಯ ಸನ್ಮಾನ್ಯ ಗೌರವಾನ್ವಿತ ಜೆ.ಟಿ. ಪಾಟೀಲ್ ಸಾಹೇಬ್ರವರೇ, ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಇನ್ನೋರ್ವ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಸಚಿವರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್.ಆರ್. ಪಾಟೀಲ್ ಸಾಹೇಬ್ರವರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯ ಸಹೋದರಾಗಿರ್ತಕ್ಕಂಥ ಎನ್.ಎಸ್. ಕುಮಾರ್ ದೇಸಾಯಿ ಅವರು, ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ರಾಜಶೇಖರ್ ಎನ್ ಹಿರೇಮಠರವರೇ, ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ವಿನೋದ್ ಹತ್ತಳ್ಳಿ ಸರ್ ಅವರೇ, ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ರಾಮಗೌಡ ಜಕ್ಕನಗೌಡ ಅವರೇ, ಗೌರವಾನ್ವಿತ ಎಲ್ಲ ನಿವೃತ್ತ ಸೈನಿಕರೇ, ಆದರಣೀಯ ತಾಯಂದಿರೇ, ಹಿರಿಯರೇ, ಮಾಧ್ಯಮದ ಮಿತ್ರರೇ, ಕಾರ್ಗಿಲ್ ವಿಜಯೋತ್ಸವ ಅಂತಂದ್ರೆ ಕೇಳೋರಿಗೊಂದು ಮೈ ರೋಮಾಂಚನವಾಗ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಯುದ್ಧ ಅಂದ ತಕ್ಷಣನೇ ಸಾವು ನೋವುಗಳ ಒಂದು ಆಗರ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವಿಸ್ಕೊಳ್ತೀವಿ. ಆ ಒಂದು ಯುದ್ಧಕ್ಕೆ ದೇಶದ ರಕ್ಷಣೆಗಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಹುತಾತ್ಮರಿಗೆ ಇವತ್ತು ಶ್ರದ್ಧಾಂಜಲಿಯನ್ನ ಸಲ್ಲಿಸತಕ್ಕಂಥ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಬೇರೆ ಎಲ್ಲಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಈ ತರ ವ್ಯವಸ್ಥಿತವಾಗಿ ನಡೀಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಕಳೆದ 16 ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀವಿ. ಬೆಳಿಗ್ಗೆ ನಗರದಲ್ಲಿ ತಮ್ಮ ಸೈಕಲ್ ಸ್ಕೂಟರ್ ಮತ್ತು ಬಹಳಷ್ಟು ಟೂ ವೀಲರ್ಗಳನ್ನು ತೆಗೆದುಕೊಂಡು ತಾವು ಗ್ರಾಮದಲ್ಲಿ ಪ್ರದಕ್ಷಿಣೆ ಹಾಕಿ ಜನರಿಗೆ ಒಂದು ಸಂದೇಶವನ್ನ ನೀಡತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಬೆಳಗ್ಗೆ ಮಾಡ್ತಾ ಇದ್ದೀರಿ. ತದನಂತರ ಈ ಕಾರ್ಯಕ್ರಮವನ್ನು ಕೂಡ ತಾವು ಆಯೋಜನೆ ಮಾಡಿದ್ದೀರಿ. ಇಷ್ಟೊತ್ತಾಗಿ ಕಾರ್ಯಕ್ರಮ ಮುಗಿಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಯಾಕೆ ತಡ ಆಯ್ತು ಅನ್ನೋದು ಸನ್ಮಾನ್ಯ ಶಾಸಕರು ಈಗಾಗಲೇ ತಮಗೆ ಹೇಳಿದ್ದಾರೆ. ನಾವೆಲ್ಲ ಹಿರಿಯರು ಕೂಡ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ತಡ ಆಯಿತು. ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡ್ತಾ ಇದ್ದೀರಿ. ಬಹಳಷ್ಟು ಸಂತೋಷ ಪಡ್ತಕ್ಕಂಥ ವಿಷಯ ಇದು. ಹುತಾತ್ಮ ದಿನಾಚರಣೆ ಸಂತೋಷ ಪಡೋದಲ್ಲ, ಆದ್ರೂ ಕೂಡ ನೀವು ಮಾಡಿರ್ತಕ್ಕಂಥ ವ್ಯವಸ್ಥೆ ನೋಡಿ ನಾವು ಖುಷಿ ಪಡ್ತಾ ಇದ್ದೀವಿ. ಇಲ್ಲಿ ಏನು ತಾವು ಕಾರ್ಗಿಲ್ ಹುತಾತ್ಮರ ಸ್ಮರಣೋತ್ಸವವಾಗಿ ನಮ್ಮೆಲ್ಲರೂ ಕರ್ಕೊಂಡು ಹೋಗಿ ಅಲ್ಲಿ ಹೋಗ್ಬೇಕಾದ್ರೆ ನಾವೆಲ್ಲೋ ಟಿವಿಯಾಗ ಅಲ್ಲಿ ಇಲ್ಲಿ ನೋಡಿರ್ತೀವಿ. ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಈ ತರ ಮಾಡ್ತಕ್ಕಂಥದ್ದು ಅದು ನಮ್ಮ ಕಣ್ಣು ಮುಂದೆ, ನಮ್ಮ ಗ್ರಾಮದಲ್ಲಿ, ನಮ್ಮ ಪಟ್ಟಣದಲ್ಲಿ, ನಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ನಿವೃತ್ತ ಸೈನಿಕರ ಸಂಘ ಈ ಕಾರ್ಯವನ್ನ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ, ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಈ ಸಂಘಟನೆಯನ್ನ ನಾವು ಎಷ್ಟು ಅಭಿನಂದಿಸಿದ್ರು ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತಾ ಇದ್ದೇನೆ. ಈ ದೇಶದಲ್ಲಿ ಮುಖ್ಯವಾಗಿ ನಾವು ಗೌರವಿಸಬೇಕಾಗಿರ್ತಕ್ಕಂಥದ್ದು ಒಂದು ಕಡೆ ರೈತ, ಇನ್ನೊಂದು ಕಡೆ ಸೈನಿಕ. ರೈತ ಮತ್ತು ಸೈನಿಕ ಈ ದೇಶದ ಎರಡು ಕಣ್ಣುಗಳಿದ್ದಾಗೆ. ರೈತ ನಮ್ಮೆಲ್ಲರಿಗೂ ಕೂಡ ಹುಟ್ಟಿ ಬಿತ್ತಿ ಬೆಳೆದು ಆಹಾರವನ್ನು ನೀಡಿ ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಆಹಾರವನ್ನು ಒದಗಿಸ್ತಕ್ಕಂಥ ಒಂದು ಅತ್ಯಂತ ಶ್ರಮದಾಯಕವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ರೈತ ಒದಗಿಸಿ ದೇಶಕ್ಕೆ ಅನ್ನವನ್ನ ನೀಡ್ತಾ ಇದ್ದಾನೆ. ಹಾಗೆ ಇನ್ನೊಂದು ಕಡೆ ಸೈನಿಕರು ತಮ್ಮ ಇಡೀ ಕುಟುಂಬವನ್ನ, ಸರ್ವಸ್ವವನ್ನ ತಮ್ಮ ಗ್ರಾಮದಲ್ಲಿ ಬಿಟ್ಟು ದೇಶದ ಹಿತಕ್ಕಾಗಿ ಗಡಿ ಪ್ರದೇಶದಲ್ಲಿ ದೇಶವನ್ನ ಕಾಯಬೇಕು, ದೇಶವನ್ನ ರಕ್ಷಣೆ ಮಾಡಬೇಕು, ಭಾರತಾಂಬೆಯನ್ನ ಸರಿಯಾದ ರೀತಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ನೋಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇಶವನ್ನ ಕಾಯ್ತಕ್ಕಂಥ ಸೈನಿಕರು ತಮ್ಮ ಕೊಡುಗೆಯು ಕೂಡ ಬಹಳಷ್ಟು ಅಪಾರವಾಗಿರ್ತಕ್ಕಂಥದ್ದು. ಅದನ್ನ ನಾವೆಲ್ಲರೂ ಸ್ಮರಿಸಲೇಬೇಕಾಗಿರ್ತಕ್ಕಂಥ ಒಂದು
ದಿವಸ ಇದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಬಹಳಷ್ಟು ಜನ ಸೈನಿಕರು ಅಲ್ಲಿ ವ್ಯವಸ್ಥೆ ಬಗ್ಗೆ ನಾವು ವಿಚಾರ ಮಾಡಿದಾಗ ಅವ್ರ ಮಾತುಗಳನ್ನ ಕೇಳಿದಾಗ ನಮ್ಗೆ ಭಯ ಆಗ್ತಿರ್ತದೆ. ಅಂತ ಪ್ರದೇಶದಲ್ಲಿ ಹೋಗಿ ನೀವು ಇದ್ದು 15-20 ವರ್ಷಗಳ ಕಾಲ ಸೇವೆ ಮಾಡಿ ಅವಶ್ಯ ಬಂದಾಗ ಯುದ್ಧದಲ್ಲಿಯೂ ಕೂಡ ತಾವು ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಹೋರಾಡಿ ಬಂದಿರತಕ್ಕಂಥ ಸೈನಿಕರು ಕೂಡ ಇಲ್ಲಿ ಇದ್ದೀರಿ. ಇಂಥ ಸಂದರ್ಭದಲ್ಲಿ ದೇಶಕ್ಕಾಗಿ ದುಡಿದಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೌರವ ಶ್ರದ್ಧಾಂಜಲಿಯನ್ನ ಈ ಜುಲೈ 26ನೇ ತಾರೀಕಿನ ದಿವಸ ಹುತಾತ್ಮರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೂ ಮತ್ತೆ ಏನು ವಿಶೇಷತೆ ಐತೆ ಅಂತಂದ್ರೆ ಕಾರ್ಗಿಲ್ ವಿಜಯೋತ್ಸವವನ್ನ 1999ರಂದು ವಿಜಯೋತ್ಸವವನ್ನ ಪಾಕಿಸ್ತಾನ ಮತ್ತು ಭಾರತ ದೇಶಗಳ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಜುಲೈ 24ನೇ ತಾರೀಕಿಗೆ ಪಾಕಿಸ್ತಾನವನ್ನ ಸೋಲಿಸಿ ಭಾರತ ದೇಶದವರು ವಿಜಯ ಪತಾಕೆಯನ್ನ ಹಾರಿಸತಕ್ಕಂಥ ದಿವಸ. ತದನಂತರ 26ನೇ ತಾರೀಕಿನ ದಿವಸ ಈ ಒಂದು ವಿಜಯೋತ್ಸವವನ್ನ ಆಪರೇಷನ್ ಸಿಂಧೂರ್ ಮುಖಾಂತರ ಘೋಷಣೆ ಮಾಡಿ ಅವತ್ತಿನ ದಿವಸ ವಿಜಯೋತ್ಸವವನ್ನು ಆಚರಿಸತಕ್ಕಂಥ ಜುಲೈ 26ನೇ ದಿವಸನ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಇವತ್ತು ಕಾರ್ಗಿಲ್ ವಿಜಯೋತ್ಸವನ ಬಹಳಷ್ಟು ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು 570-80ರಷ್ಟು ನಮ್ಮ ಸೈನಿಕರು ಸಾವು ಆಗಿರ್ತಕ್ಕಂಥದ್ದು. ಸಾವಿರಾರು ಜನರು 572 ಸಾವಿರಾರು ಜನರು ಇವತ್ತು ಗಾಯವನ್ನ ನೋವನ್ನು ಅನುಭವಿಸಿರ್ತಕ್ಕಂಥದ್ದು. ಈ ವಿಜಯೋತ್ಸವ ಹಾಗೆ ಆಗಲಿಲ್ಲ. 572 ಸೈನಿಕರನ್ನು ಕಳ್ಕೊಂಡಿದ್ದೀವಿ. ಸಾವಿರಾರು ಜನರು ಕೂಡ ನೋವನ್ನು ಅನುಭವಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ವಿಜಯ ಸಿಕ್ತು. ಯಾಕೆ ಇದನ್ನು ನಾವು ಕಾರ್ಗಿಲ್ ಯುದ್ಧವನ್ನ ಮಾಡಿದ್ದೀವಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಗಮನಿಸಿದರೆ, ನಮ್ಮ ಭಾರತ ದೇಶದ ಗಡಿ ಪ್ರದೇಶವನ್ನ ಒಂದು ಶಾಂತಿ ಒಪ್ಪಂದದ ಪ್ರಕಾರ ನಮ್ಮ ಭಾರತ ದೇಶದ ಗಡಿ ಪ್ರದೇಶದ ಒಳಗಡೆ ಪಾಕಿಸ್ತಾನ್ ಸೈನಿಕರು ನುಗ್ಗಿರ್ತಕ್ಕಂಥದ್ದನ್ನು ನೋಡಿ ಆ ದೇಶದ ಜೊತೆಗೆ ಭಾರತ ದೇಶ ಮಾತನಾಡಿದಾಗ, ಇಲ್ಲ ನಾವು ಯಾರೂ ಗಡಿಯನ್ನ ಇನ್ನು ಮೇಲೆ ದಾಟೋದಿಲ್ಲ, ನಮ್ಮ ಗಡಿ ಪ್ರದೇಶದಲ್ಲಿ ನಾವಿರ್ತೀವಿ, ನಿಮ್ಮ ಪ್ರದೇಶದಲ್ಲಿ ನೀವಿರಬೇಕು ಅಂತಕ್ಕಂಥ ಒಂದು ಶಾಂತಿ ಒಪ್ಪಂದ ಆಗ್ತಾ ಇದೆ. ಆ ಶಾಂತಿ ಒಪ್ಪಂದವನ್ನ ಬಹಿಷ್ಕರಿಸಿ ಭಾರತ ದೇಶ ಸೈನಿಕರು ಇನ್ನೇನು ಶಾಂತಿ ಒಪ್ಪಂದ ಆಗಿದೆ, ಬಹಳಷ್ಟು ಅಲ್ಲಿ -ಡಿಗ್ರಿ ಅಲ್ಲಿ ವಾತಾವರಣ ಇರ್ತಕ್ಕಂಥದ್ದು, ಅತ್ಯಂತ ಕೂಲವಾಗಿರ್ತಕ್ಕಂಥ ಪ್ರದೇಶ, -4-6 ಡಿಗ್ರಿ % ಅಲ್ಲಿ ಕನಿಷ್ಠ ಅಲ್ಲಿ ಉಷ್ಣಾಂಶ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ಸ್ವಲ್ಪ ಮೈ ಮರೆದುಕೊಳ್ತಿದ್ರು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ತಮ್ಮ ಕೆಲಸ ಬಿಡಲಿಲ್ಲ. ತಮ್ಮ ಕುತಂತ್ರದಿಂದ ಭಾರತ ದೇಶದ ಗಡಿ ಒಳಗೆ ಸಾವಿರಾರು ಜನರು ನುಗ್ಗಿ ಬಂದಿದ್ರು. ಅದನ್ನ ಯಾರೋ ಕುರಿ ಕಾಯ್ತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು ನೋಡಿದ್ರು. ಇಲ್ಲ, ಯಾರೋ ಪಾಕಿಸ್ತಾನಿ ಸೈನಿಕರು ಭಾರತ ದೇಶದ ಗಡಿ ಒಳಗೆ ಬಂದಿದಾರ, ನಾವು ದನ ಮೇಸಕ್ ಹೋದಾಗ ನೋಡಿದೀವಿ ಅಂತ ಸಂದೇಶವನ್ನ ನಮ್ಮ ಸೈನಿಕರಿಗೆ ಮುಟ್ಟಿಸಿದಾಗ ಭಾರತ ದೇಶದ 5 ಸೈನಿಕರು ಆ ಕುರಿಗಾಯಿಗಳು ಹೇಳ್ತಕ್ಕಂಥದ್ದು ಸತ್ಯನೋ ಅಥವಾ ಏನು ಅಂತಕ್ಕಂಥದ್ದು ನೋಡಿದ್ರೆ 5 ಜನ ಸೈನಿಕರನ್ನ ಆ ಭಾಗಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ಆ ಭಾಗಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನಿಜವಾಗಿ ಕೂಡ ನಮ್ಮ ಗಡಿ ಪ್ರದೇಶ ಒಳಗೆ ನುಗ್ಗಿದ್ರು. ಹೋಗಿರ್ತಕ್ಕಂಥ 5 ಜನ ಸೈನಿಕರನ್ನ ಚಿತ್ರ ಹಿಂಸೆ ಮಾಡಿ ಅವತ್ತು ತಿಳಿಸ್ಕೊಳ್ತಾ ಇದ್ದಾರೆ. 5 ಜನ ಸೈನಿಕರನ್ನ ಚಿತ್ರ ಹಿಂಸೆ ಮಾಡಿ ಕೊಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಭಾರತ ಸರ್ಕಾರ ಸುಮ್ಮನಿರಲಿಲ್ಲ, ಯುದ್ಧವನ್ನ ಘೋಷಣೆ ಮಾಡಿದರು. ಆ ಗಡಿ ಪ್ರದೇಶದಲ್ಲಿ ಸುಮಾರು 20,000 ಸೈನಿಕರನ್ನ ತಕ್ಷಣ ನಿಯೋಜನೆ ಮಾಡಿ 60 ದಿವಸಗಳ ಕಾಲ ಹೋರಾಟ ಮಾಡಿ ಆ ಭಾರತ ದೇಶ 20,000 ಸೈನಿಕರನ್ನ ಕೊಟ್ಟು ಸಾಕಷ್ಟು ಯುದ್ಧ ವಿಮಾನಗಳನ್ನ, ಯುದ್ಧ ಸಾಮಗ್ರಿಗಳನ್ನ ಒದಗಿಸಿ ಪಾಕಿಸ್ತಾನ ಸೈನಿಕರನ್ನ ಹಿಮ್ಮೆಟ್ಟಿಸಿ ಗೆಲುವನ್ನ ಸಾಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಭಾರತ ಇತಿಹಾಸದಲ್ಲಿ ಸ್ಮರಣೀಯವಾಗಿರ್ತಕ್ಕಂಥ ದಿನ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇದರ ಕೀರ್ತಿ ನಮ್ಮೆಲ್ಲ ಸೈನಿಕರಿಗೆ ಸಲ್ತತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಬಹಳಷ್ಟು ವಿಚಾರಗಳು ತಮ್ಗೆ ಗೊತ್ತಿರ್ತಕ್ಕಂಥದ್ದು, ತಾವೆಲ್ಲರೂ ಅದು ಅನುಭವಿಸಿ ಬಂದಿರ್ತಕ್ಕಂಥವ್ರ ಮುಂದೆ ನಾವು ಜಾಸ್ತಿ ಇದ್ರ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ನಾನು ಬಯಸ್ಕೊಳ್ತಾ ಇದ್ದೇನೆ. ಅಂತ ಕೂಲ್ ಪ್ರದೇಶದಲ್ಲಿ ಕೂಡ ತಮ್ಮ ಬದುಕನ್ನು ಕಟ್ಟಿಕೊಂಡು ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿರ್ತಕ್ಕಂಥ ಸೈನಿಕರನ್ನ ನಾವು ಇವತ್ತೆಲ್ಲರೂ ಕೂಡ ಸ್ಮರಣೆ ಮಾಡತಕ್ಕಂಥದ್ದು ಆಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತಿನ ದಿವಸ ಬಹಳಷ್ಟು ಸೈನಿಕರಿಗೆ ವ್ಯವಸ್ಥೆ ಆಗಿದೆ. 1999 ಇರ್ತಕ್ಕಂಥ ಯುದ್ಧ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ.
ಬಹಳಷ್ಟು ನಮ್ಮ ಸೈನಿಕರಿಗೆ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು, ಅವ್ರ ಸೇಫ್ಟಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಸೇಫ್ಟಿ ಜಾಕೆಟ್ ಇರ್ಬೋದು, ಬೂಟ್ ಇರ್ಬೋದು, ಯುದ್ಧ ಸಾಮಗ್ರಿಗಳಾಗಿರ್ಬೋದು. ಭಾರತ ದೇಶದಲ್ಲಿ ಆತ್ಮನಿರ್ಭರ ಭಾರತದ ಕೆಳಗಡೆ ಇವತ್ತು ಇಲ್ಲೇ ಯುದ್ಧ ವಿಮಾನಗಳು ತಯಾರಾಗ್ತಕ್ಕಂಥದ್ದು, ಯುದ್ಧ ಸಾಮಗ್ರಿಗಳು ತಯಾರಾಗ್ತಕ್ಕಂಥ ವ್ಯವಸ್ಥೆ ಇವತ್ತು ಭಾರತ ದೇಶ ಸ್ವತಂತ್ರವಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ಬಹಳಷ್ಟು ಆಗಿನ ವ್ಯವಸ್ಥೆಯನ್ನ 99ಕ್ಕೂ 25-26 ಹೋಲಿಸಿ ನೋಡಿದಾಗ ಬಹಳಷ್ಟು ಇವತ್ತು ಅಭಿವೃದ್ಧಿಯನ್ನ ನಮ್ಮ ದೇಶದಲ್ಲಿ ಯುದ್ಧ ವ್ಯವಸ್ಥೆಗೆ ತಂದುಕೊಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ವಿಶೇಷವಾಗಿ ಸೈನಿಕರಿಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 1 ರ್ಯಾಂಕ್ 1 ಪೆನ್ಷನ್ ಅಂತಕ್ಕಂಥದ್ದು ಕೊಟ್ಟಾಗ ನಮ್ಮ ಸೈನಿಕರ ಮುಖದಲ್ಲಿ ಒಂದು ಮಂದಹಾಸ ಬಂತು. ಈ 20 ವರ್ಷದಿಂದ ರಿಟೈರ್ಡ್ ಆದವ್ರಿಗೆ ಏನ್ ಪೆನ್ಷನ್ ಕೊಡಬೇಕು, ಈಗ ರಿಟೈರ್ಡ್ ಆದವ್ರಿಗೆ ಏನ್ ಪೆನ್ಷನ್ ಇರಬೇಕು, ಎಲ್ಲರಿಗೂ ಸಮಾನ ಆಗಿರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 1 ರ್ಯಾಂಕ್ 1 ಪೆನ್ಷನ್ ಮುಖಾಂತರ ನಮ್ಮ ನಿವೃತ್ತ ಸೈನಿಕರು ಇವತ್ತು ಬಹಳಷ್ಟು ಹರ್ಷದಿಂದ ಬದುಕನ್ನ ಸಾಗಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಬಹಳ ಅರ್ಥಪೂರ್ಣವಾಗಿ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ. ಬರ್ತಕ್ಕಂಥ ನಿರ್ಮಾಣಗಳು ಇನ್ನಷ್ಟು ಇದು ಆಗಲಿ. ಇಲ್ಲಿ ತಮ್ಮ ಇನ್ನೊಂದು ವಿಶೇಷತೆ ಅಂದ್ರೆ, ಯಾರಾದ್ರೂ ನಿವೃತ್ತರಾದ್ರೆ ನಮ್ಮ ತಾಲೂಕಿನವರು ನಿವೃತ್ತರಾಗಿ ತಮ್ಮ ಸ್ವಗ್ರಾಮಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರ 15-20 ವರ್ಷಗಳ ಏನಲ್ಲಿ ತೊಂದರೆ ಆಗಿರ್ತದೆ, ನೋವಾಗಿರ್ತದಲ್ಲ, ಒಂದೇ ದಿನದಾಗ ಅದನ್ನು ಕಡಿಮೆ ಮಾಡುವಂತ ಕೆಲಸ ಮಾಡ್ತೇವೆ ನಾವು. ಅವ್ರನ್ನ ಅತ್ಯಂತ ಅದ್ದೂರಿಯಾಗಿ ಕನಕ ಸರ್ಕಲ್ ಇಂದ ಅವ್ರನ್ನ ಸ್ವಾಗತ ಮಾಡಿ ಅವ್ರ ಊರವರೆಗೂ ಕೂಡ ಮೆರವಣಿಗೆಯಲ್ಲಿ ಅವ್ರು ಕರ್ಕೊಂಡು ಹೋಗಿ ಅವ್ರ ಊರಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿ ಅವ್ರ ಮನೆಗೆ ಕಳಿಸುವಂತ ವ್ಯವಸ್ಥೆಯನ್ನು ಹಾಕೊಂಡಿದ್ದೀವಿ. ದುರ್ಗ ಸೈನಿಕರು ನಿಜಕ್ಕೂ ಕೂಡ ಇದು ಅಭಿನಂದನಾರ್ಹ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವು ತಮ್ಮ ತಾಲೂಕಿನಲ್ಲಿ ಒಂದು ಸಂಘದ ಕಾರ್ಯಾಲಯವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಇಂದು ಕೂಡ ನಿಮಗೆ ಸಹಕಾರ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಕೂಡ ನಿಮ್ಮ ವ್ಯವಸ್ಥೆಗೆ ಏನು ಸಹಾಯ ಸಹಕಾರ ಬೇಕು, ನಿಮ್ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಡತಕ್ಕಂಥ ತಮ್ಮೆಲ್ಲರಿಗೂ ಅಂತ ನಾನು ಮಾತು ಮುಗಿಸ್ತೀನಿ. ವಹಿಸಿದಂತ ನಮ್ಮೆಲ್ಲರಿಗೂ ಆದರಣೀಯರಾದಂತ ಶ್ರೀ ಸಶಸ್ತ್ರ ಬ್ರಹ್ಮಿ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಟ್ಟಿಯವರ ಪವಿತ್ರ ಪಾದಕಮಲಗಳಿಗೆ ದೀರ್ಘದಂಡ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ತಮ್ಮ ಅಮೃತಹಸ್ತದಿಂದ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂತ ನಾಡಿನ ಅಭಿವೃದ್ಧಿ ಹರ್ಕಾರರಿಂದ ಖ್ಯಾತರಾದಂತ ಈ ಕ್ಷೇತ್ರದ ಜನಾನುರಾಗಿ ಶಾಸಕರು ಹಾಗೂ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷರು ಆದಂತ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಜೆ.ಟಿ. ಪಾಟೀಲ್ ರೇ, ಮೇಲ್ಮನೆಯ ಪ್ರತಿಭಾವಂತ ಶಾಸಕರು ಹಾಗೂ ಮೇಲ್ಮನೆ ಮುಖಾಂತರ ಬಹಳಷ್ಟು ವಿಚಾರಗಳ ಮೇಲೆ ಚಿಂತನೆ ಮಂಥನ ಮಾಡುತ್ತಿರುವಂತ ಆತ್ಮೀಯರಾದಂತ ಸಹೋದ್ಯೋಗಿ ನ್ಯಾಯವಾದಿಗಳಂತ ಸನ್ಮಾನ್ಯ ಶ್ರೀ ಎಚ್.ಆರ್. ನಿರಾಣಿ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಬಿಗಿ ಘಟಕದ ಅಧ್ಯಕ್ಷರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ಎಂ.ಎಸ್. ಕುಮಾರ್ ದೇಸಾಯಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಆಗಮಿಸಿದಂತ ಆತ್ಮೀಯರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಹಿರೇಮಠರವರೇ, ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ವಿನೋದ್ ಹತ್ತಳ್ಳಿ ಅವರೇ, ನಮ್ಮೆಲ್ಲರ ಹಿರಿಯರು ಆತ್ಮೀಯರು ಆದಂತಹ ಸನ್ಮಾನ್ಯ ಶ್ರೀ ವಿಶೇಷ ಸನ್ಮಾನಿತರೇ ಹಾಗೂ ಮಾಜಿ ಈ ಬಿಗಿ ಘಟಕದ ಎಲ್ಲ ಮಾಜಿ ಸೈನಿಕರೇ, ಅವರ ಕುಟುಂಬ ವರ್ಗದವರೇ, ಮಾಧ್ಯಮದ ಗೆಳೆಯರೇ ಹಾಗೂ ಗೌರವಾನ್ವಿತ ಹಿರಿಯರೇ, ಸ್ನೇಹಿತರೇ, ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳೇ, ಈಗಾಗಲೇ ಈ ಕ್ಷೇತ್ರದ ಜನಾನುರಾಗಿ ಶಾಸಕರಾದಂತ ಶ್ರೀಮಾನ್ ಜೆ.ಟಿ. ಪಾಟೀಲರು, ಮೇಲ್ಮನೆಯ ಪ್ರತಿಭಾವಂತ ಶಾಸಕರಾದಂತ ಆತ್ಮೀಯರಾದ ಶ್ರೀ ನಿರಾಣಿ ಅವರು ಬಹಳಷ್ಟು ವಿಚಾರಗಳನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತು ಕಾರ್ಗಿಲ್ ಯುದ್ಧದಲ್ಲಿ ಜಯಶಾಲಿಯಾದಂತ ಮತ್ತು ಸಿಂಧೂರ್ ಆಪರೇಷನ್ ಸಿಂಧೂರದಲ್ಲಿ ಜಯಶಾಲಿಯಾದ ನಿಮಿತ್ತ ಅದನ್ನು ವಿಜಯೋತ್ಸವ ಆಚರಿಸಬೇಕಂತೇಳಿ ನಮ್ಮ ಬೀಳ್ಗಿ ಘಟಕದ ಮಾಜಿ ಸೈನಿಕರು ಹಮ್ಮಿಕೊಂಡಂತ ಈ ಕಾರ್ಯಕ್ರಮ ಬಹಳ ರೋಚಕವಾದಂತ ಒಂದು ಕಾರ್ಯಕ್ರಮ. ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗ್ತೇವೆ ನಾವು, ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಶಿಸ್ತು ಇನ್ನೊಂದು ಕಡೆ ನಾವು ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಮ ತಾಲೂಕಿನಾಗ ಇಂಥ ಒಂದು ಕಾರ್ಯಕ್ರಮ ಆಗಿದ್ದು ನನಗೆ ವಾಘಾ ಬಾರ್ಡರ್ಗೆ ಹೋದಾಗ
ಅಲ್ಲಿ ಪಾಕಿಸ್ತಾನ ಮತ್ತು ಭಾರತ ದೇಶದ ಬೌಂಡ್ರಿ ಅದು. ಶಿಸ್ತು, ಸಂಯಮ, ರಾಷ್ಟ್ರಪ್ರೇಮ ಮುಂದಿನ ಪೀಳಿಗೆಗೆ ಅದು ಹರಿದು ಬರಲಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಧನ್ಯವಾದಗಳು ಸನ್ಮಾನ್ಯ ಎಸ್.ಆರ್. ಪಾಟೀಲ್ ಸರ್ ಅವರಿಗೆ. ಇನ್ನು ಮುಂದೆ ದೇಶಾಭಿಮಾನ ಒಂದು ಸುಮಧುರವಾಗಿರ್ತಕ್ಕಂಥ ಗೀತೆಗೆ ಹೆಜ್ಜೆಯನ್ನು ಹಾಕಲು ಬರ್ತಾ ಇದ್ದಾರೆ ನಮ್ಮ ಕೀರ್ತಿ ಪ್ಲೇ ಸ್ಕೂಲ್ ಮಕ್ಕಳು. ದಯಮಾಡಿ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಸಂಸ್ಥೆ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಕೂಡ ಗುರುತಿಸಿ ಅವರನ್ನ ಅಭಿನಂದಿಸುವಂತ ಕಾರ್ಯಕ್ರಮವನ್ನು ಕೂಡ ತದನಂತರದಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ಗೆ ಬಸವರಾಜ್ ಕುಂಬಾರ್ ಅವರು, ಅದೇ ರೀತಿಯಾಗಿ BM ಗಾಣಿಗೇರ್ ಅವರು ಕೂಡ ಸಾಹೇಬರನ್ನ ಶಾಲೆ ಒದಿಸಿ ಗೌರವಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಮುಂದಿನ ತಯಾರಿ ವಿಠ್ಠಲ್ ದರೇಗೊಂಡವರು ವೇದಿಕೆಯಲ್ಲಿರಬೇಕು, ಜಗದೀಶ್ ಶಿಕ್ಲವಾಡಿ ಅವರು ವೇದಿಕೆಯಲ್ಲಿರಬೇಕು ಅಂತೇಳಿ ಅವರಲ್ಲಿ ಕೋರಿಕೊಳ್ತಾರೆ. ಲಕ್ಷ್ಮಣ್ ಹರದಳ್ಳಿ ಅವರು, ಸೋಮಪ್ಪ ಹಿರೇಮಠಸರ್ ಅವರು, ರಾಜಶೇಖರ್ ಹಿರೇಮಠಸರ್ ಅವರಿಗೆ ಕೂಡ ಇದೇ ಸಂದರ್ಭದಲ್ಲಿ ಗೌರವಿಸುವಂತಹ ಒಂದು ಕಾರ್ಯ ನಡೀತಾ ಇದೆ. ತದನಂತರದಲ್ಲಿ PM ಸರ್ಕಾರ ಅವರಿಗೆ ನಮ್ಮ ಮಕಾಂದವರವರು, ನಗಾಪ ಅವರು ಕೂಡ ಶಾಲೆ ಒದಿಸಿ ಗೌರವಿಸಲಿರುವ ಮನೀಶ್ ಬೆನ್ನೂರವರು, ದಾಸರವರು, ಕಬೀರ್ ದಾಸರವರು ಅವರನ್ನ ಶಾಲೆ ಒದಿಸಿ ಗೌರವಿಸ. ಅದೇ ರೀತಿಯಾಗಿ ದರೆಗೊಂಡವರು ಇದೇ ಸಂದರ್ಭದಿಂದ ಗೌರವ ಸನ್ಮಾನವನ್ನು ಪಡೆಯಬೇಕು ಅಂತೇಳಿ ಅವರಲ್ಲಿ ಕೋರಿಕೊಳ್ತಾ, ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಳದೆ ಹೋದರೆ ತಪ್ಪಾದೀತು. ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ನಮ್ಮ ಮಾಜಿ ಸೈನಿಕರು ಒಂದು ಸುಂದರವಾಗಿರ್ತಕ್ಕಂಥ ಛಾಯಾಚಿತ್ರಕ್ಕೆ ಅಣಿಯಾಗುತ್ತಾ ಇದ್ದಾರೆ. ಧನ್ಯವಾದಗಳು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಬಗಲಿಂಗಯ್ಯ ಮರಗಟ್ಟಿ ಸಿರುಗಟ್ಟಿ ಗ್ರಾಮದವರು ಒಂದು ಗೌರವ ಸನ್ಮಾನವನ್ನು ಜೊತೆಗೆ ನೀಡುತ್ತಾ ಇದೆ. ಜೊತೆಗೆ ಮಾಜಿ ಸೈನಿಕರಾಗಿರ್ತಕ್ಕಂಥ ಮಹಾದೇವ್ ಬೈಲನ್ನವರವರು ಗೌರವ ಸನ್ಮಾನ ನಡೀತಾ ಇದೆ. ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ನಡೆದಿರ್ತಕ್ಕಂಥ ಇವತ್ತಿನ ಈ ಸಮಾರಂಭದಲ್ಲಿ ವಿವಿಧ ರಂಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಗೌರವಿಸುವಂತಹ ಒಂದು ಕಾರ್ಯಕ್ರಮ. ರಾಮಚಂದ್ರಪ್ಪ ಸಾರಾವಳಿ ಅವರು, ಶ್ರೀಕಾಂತ್ ಮಠಪತಿಯವರು ಗ್ರಾಮದ ಸಾಧಕರು, ಅದೇ ರೀತಿಯಾಗಿ RCಯ ಸಾಧಕರಾಗಿರ್ತಕ್ಕಂಥ ರಾಜು ಬುಕಟಗಾರ ಅವರು, ರೋಳಿ ಗ್ರಾಮದ ಸಾಧಕರಾಗಿರ್ತಕ್ಕಂಥ ರಾಜು ರೋಳಿ ಅವರು, ಬಸವಂಚನಾಳದ ಸಾಧಕರಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಚೌಧರಿ ಅವರು, ಆಟಾಯಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನು ಪಡೆಯಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳ ಚರಣ ಕಮಲಕ್ಕೆ ವಂದಿಸ್ತಾ ವೇದಿಕೆ ಒಂದು 27ನೆಯ ಕಾರ್ಗಿಲ್ ವಿಜಯೋತ್ಸವದ ಈ ಶುಭ ಸಂದರ್ಭ. ಸೈನಿಕರು ಯೋಧರು ಅಂದ್ರೆ ಯಾರಂದ್ರೆ ಈ ರಾಷ್ಟ್ರದ ಉತ್ತಮ ಅಂಶಗಳಾಗಿರ್ತಕ್ಕಂಥ ಸೇವೆ, ತ್ಯಾಗ, ಬಲಿದಾನ ಮತ್ತು ರಾಷ್ಟ್ರ ಪ್ರೇಮದ ಪ್ರತೀಕವಾಗಿ ನಿಲ್ಲುವಂತವರು ಯಾರಂದ್ರೆ ಯೋಧರು. ಗಡಿಯಲ್ಲಿ ಭಾರತದ ರಕ್ಷಣೆಯನ್ನ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಕ್ಕಂಥ ಸೈನಿಕರು ಗಡಿ ಕಾವಲುಗಾರರಿಗೆ ನಿಂತಿದ್ದರಿಂದಲೇ ಇಡೀ ಭಾರತ ಇವತ್ತು ಸುರಕ್ಷಿತವಾಗಿದೆ. ಈ ಒಂದು ಭಾರತದ ಹಾಗೆ ಪ್ರಸ್ತುತ ಉಪಸ್ಥಿತರಿರತಕ್ಕಂತಹ ನಮ್ಮ ರಾಮನಗೌಡ ಜಕ್ಕನಗೌಡ್ರವರೇ, ಹಾಗೆ ಶಿವಾನಂದ ಕಣಿವೆ ಅವರೇ, DM ಸಾವ್ಕಾರ್ ಅವರೇ, ಈ ಒಂದು ಸೈನಿಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದೇಸಾಯಿ ಅವರೇ, ಉಪಾಧ್ಯಕ್ಷರಾದ ಚೌಕಿಮಠರವರೇ, ಉಪನ್ಯಾಸವನ್ನು ನೀಡಿರುವಂತಹ ಹಿರೇಮಠ ಸರ್ ಅವರೇ, ಹಾಗೆ ಇಲ್ಲಿ ಉಪಸ್ಥಿತರಿರತಕ್ಕಂಥ ಈ ಒಂದು ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ತಾಯಿಯಂದ್ರೆ ತಮ್ಗೆಲ್ಲರಿಗೂ ಶರಣಾರ್ಥಿಗಳು. ಇಷ್ಟು ಹೇಳಿ 2 ಮಾತು ಮುಗಿಸ್ಬಿಡ್ಬೇಕಂತ ಮಾಡಿದ್ದೇನ್ರಿ. ಇಟ್ಟೊತ್ತನ ಕೂತೀನಿ, ಇಟ್ಟೆಲ್ಲರ ಮಾತು ನೀವು ಕೇಳಿರಿ, ಇನ್ನು ನಾವೊಂದ್ 2 ಮಾತು ಮಾತಾಡಿದ್ರಿ ಏನ್ ತಪ್ಪಿಲ್ಲ ಅಂತ 2 ಮಾತಾಡ್ತೇನ್ರಿ, ಬಹಳತ್ತೇನು ಮಾತಾಡಂಗಿಲ್ಲ. ಯಾಕಂದ್ರೆ ಈಗಾಗಲೇ ಸಮಯ ಬಹಳಷ್ಟು ಆಗ್ಯದ, ಬಹಳಷ್ಟು ಹಾಕೇನ್ರಿ. ಊಟದ ಹೊತ್ತು ಮೀರಿ ಹೋಗ್ಯದ. 11 ಗಂಟೆ 11 ಗಂಟೆಗೆ ನಿಮ್ಮ ಕಾರ್ಯಕ್ರಮ ಆರಂಭ ಆಗಬೇಕಾಗಿತ್ತು. ಇಷ್ಟೊತ್ತಿಗೆ ಎಲ್ಲರೂ ಕಾರ್ಯಕ್ರಮ ಮುಗಿಸಿ ಎಲ್ಲರೂ ನಿಮ್ಮ ಮನೆ ಸೇರ್ಕೋಬಹುದಾಗಿತ್ತು ನೀವು. ಆದ್ರೆ ಕಾರ್ಯಕ್ರಮ ಆರಂಭದಲ್ಲಿ ವಿಳಂಬ ಆಗಿರೋದ್ರಿಂದ ಇಲ್ಲಿ ತನಕ ಈ ಕಾರ್ಯಕ್ರಮ ಬಂದದ. ನಮ್ದಂತೂ ಕೆಟ್ಟನೆ ಬರ್ರಿ, ಯಾಕಂದ್ರೆ ಆರಂಭದೊಳಗೆ ಬಂದು ಕೊನೆ ತನಕ ನಾವು ಕೊಂಡಿರ್ಬೇಕು. ಮತ್ತೆ ನಾವು ಈ ವೇದಿಕೆ ಬಿಟ್ಟು ಇಳಿದ ಮ್ಯಾಗ ನೀವೆಲ್ಲ ನಿರಾಳ. ಹಿಂಗಾಗಿ ಮತ್ತೀಗ ನಾನು ಹೆಚ್ಚು ಕಡಿಮೆ ಇವರು ಎಲ್ಲ ಹೋಗೋರು, ನಾವೊಬ್ಬ ಅದಿನಂತೆ ಇವರು ಉಳಿದಾರೆ. ಹೌದು, ಇಂಥ ಒಂದು ಸಂದರ್ಭದೊಳಗೆ ಸನ್ನಿವೇಶದೊಳಗೆ ಏನು 1999 ಜುಲೈ 26ನೇ ದಿವಸ 26ನೇ ತಾರೀಕಿನ ದಿವಸ ಏನು ಆ ಒಂದು ವಿಜಯವನ್ನ ಸಾಧಿಸಿದ ಮೇಲೆ ಅಲ್ಲಿಂದ ಇಲ್ಲಿ ತನಕ ಸುಮಾರು 27 ವರ್ಷಗಳು ನಡೆದು ಬರ್ತಾ ಇದೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವ ಅನ್ನುವಂಥದ್ದು. ಜೊತೆಗೆ ಈ ಒಂದು ಸಿಂಧೂರ ವಿಜಯೋತ್ಸವನು ಕೂಡ ಈ ಒಂದು ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಹೆಚ್ಚಿನ ವಿಷಯಕ್ಕೆ ನಾವು ಮುಂದಾಗದೇನೆ ಇಂತಹ ಒಂದು ಕಾರ್ಯಕ್ರಮಗಳು, ಇಂತಹ ಒಂದು ಸನ್ನಿವೇಶ, ಇಂತಹ ದಿವಸ ಇವೆಲ್ಲವೂ ಬಂದಾಗ ನಾವೆಲ್ಲರೂ ಭಾರತೀಯರಾದವರು ಹೆಮ್ಮೆ ಪಡಬೇಕು, ಗರ್ವ ಪಡಬೇಕು. ಯಾಕಂದ್ರೆ ಯಾರು ನಮ್ಮ ದೇಶವನ್ನ ದ್ರೋಹ ಮಾಡ್ತಾರೆ, ಯಾರು ನಮ್ಮ ದೇಶವನ್ನ ವಿರೋಧ ಮಾಡ್ತಾರೆ ಅಂತವರಿಗೆಲ್ಲರಿಗೂ ಕೂಡ ಅವ್ರು ಏನೇ ಕುತಂತ್ರಗಳನ್ನ ಮಾಡಿದ್ರೂ ಸಹಿತ ಅದನ್ನ ಸದೆ ಬಡಿಯುವಂತಹ ಶಕ್ತಿ ಅದು ನಮ್ಮ ಭಾರತ ದೇಶಕ್ಕಿದೆ ಅನ್ನುವಂಥದ್ದನ್ನ ಪದೇ ಪದೇ ನಾವು ಸಾಬೀತು ಮಾಡ್ತಾನೆ ಇದ್ದೀವಿ. ಆದ್ರೂ ಕೂಡ ಅವ್ರು ಏನ್ ಮಾಡಕತ್ತಾರೆ ಅಂದ್ರೆ ಸುಮ್ಕೊಂಡ್ರಲ್ಲ, ಒಮ್ಮೆ ನೋಡು ಮಠ ನೋಡಿ ಹಿಂಗ ಮಾಡೋದಲ್ಲ, ಅದೇನಂತಾರ ನೋಡ್ರಿ, ಹಿಡಿಮುರಿ ಕಟ್ಟಿ ಹೋಗಿದಂತಾರ ನೋಡ್ರಿ, ಹಂಗ ಮಾಡ್ಬೇಕಾಗ್ಯದ. ಅಂತಹ ಒಂದು ಸನ್ನಿವೇಶ ಬಾರದಿರ್ಲಿ. ಯಾಕಂದ್ರೆ ಯಾವುದೇ ರೀತಿಯ ದೋಷಾರೋಪಣೆಗಳು ಯಾವುದು ಅದು ನಮ್ಮ ಮಧ್ಯದಲ್ಲಿ ಬರದೇ ಇರಲಿ ಅನ್ನುವಂತ ಒಂದು ಆಶಯವನ್ನ ಇಲ್ಲಿ ವ್ಯಕ್ತಪಡಿಸಿ, ಏನು ಆ ಒಂದು ಸಂದರ್ಭದಲ್ಲಿ 100 ಜನ ಸೈನಿಕರು ವೀರ ಮರಣವನ್ನ ಅಪ್ಪಿದ್ರು, ಅವ್ರಿಗೆಲ್ಲರಿಗೂ ಸಹಿತ ನಾವು ಇಲ್ಲಿಂದನೇ ನಮ್ಮ ನಮನಗಳನ್ನ, ಸ್ಮರಣೆಯನ್ನ ಅವರಿಗೆ ಸಲ್ಲಿಸೋಣ. ಆ ಮೂಲಕವಾಗಿ ಈ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಅಖಿಲ ಕರ್ನಾಟಕ ಮಾಜಿ ಯೋಧರ ಸಂಘದವರು ಪ್ರತಿ ವರ್ಷವೂ ಕೂಡ ಇಂತಹ ಒಂದು ವಿಶೇಷವಾಗಿ ವೈಶಿಷ್ಟ್ಯಪೂರ್ಣವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು, ನೋಡ್ರಿ ನನಗೆ ಅನ್ಕೊಂಡೇ ಇರಲಿಲ್ಲ, ಅಲ್ಲಿಂದ ಧ್ವಜಗಳನ್ನ ಕಟ್ಕೊಂಡು ಬಂದು ಇಲ್ಲೆಲ್ಲ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲೆಲ್ಲೂ ಭಾರತಮಯ, ಎಲ್ಲಿ ನೋಡಿದರೂ ಕೂಡ ನಮ್ಮ ಭಾರತದ ರಾಷ್ಟ್ರ ಧ್ವಜಗಳು ಎಲ್ಲಿ ಹಾರಾಡ್ತಾ ಇದ್ದಾವೆ. ಅಂತಹ ಒಂದು ಸನ್ನಿವೇಶದೊಳಗೆ ಭಾರತ ಮಾತೆಯ ಆ ಒಂದು ಅಭಿಮಾನ ನಮ್ಮೆಲ್ಲರಲ್ಲಿ ಉಕ್ಕಿ ಬರುವಂತಾಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಎಲ್ಲದಕ್ಕೂ ಕೂಡ ಕಾರಣೀಕರ್ತನಾಗಿರುವಂತಹ ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿರುವಂತಹ ಅಭಿನಂದನೆಗಳನ್ನ ಸಲ್ಲಿಸಿ ಅವರಿಗೆ ಶುಭವಾಗಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಶರಣ. ಪರಮ ಪೂಜ್ಯರನ್ನ ನಮ್ಮ ಸೈನಿಕರ ಸಂಘದ ಯಾವತ್ತು ಎಲ್ಲ ಪದಾಧಿಕಾರಿಗಳು ಪೂಜ್ಯರನ್ನ
ಅಭಿನಂದಿಸಬೇಕು, ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರಿಕೊಳ್ತಾ ಎಲ್ಲ ನಮ್ಮ ಮಾಜಿ ಸೈನಿಕರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಂಡು ಗುರುಗಳನ್ನು ಕೂಡ ತಾವೆಲ್ಲರೂ ಕೂಡ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರಿಕೊಳ್ತಾ ಬಹಳ ಸುಂದರಮಯವಾಗಿರ್ತಕ್ಕಂತಹ ಕಾರ್ಯಕ್ರಮ ಇವತ್ತು ಯಶಸ್ವಿಗೊಳ್ತಾ ಇದೆ. ಮಾಜಿ ಸೈನಿಕರ ಶ್ರೀಮತಿಯವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಾಜಿ ಸೈನಿಕರ ಶ್ರೀಮತಿಯವರು ಬರ್ರಿ, ಅಕ್ಕರ ಬರ್ರಿ, ನೀವು ಬರ್ರಿ, ನಾಷ್ಟ ಮಾಡೋರು ನಾಷ್ಟ ಮಾಡಿಂದ ಬರ್ರಿ. ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಜೊತೆಗೇನೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ನೀಡುವುದರ ಜೊತೆಗೇನೆ ಮುಂಜಾನೆಯಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗುವವರೆಗೂ ಕೂಡ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದುಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಕ್ಕಂಥ ಹಿಂದಿನ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು, ಜಮ್ಮ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಹಿರಿಯರಾದ ರಾಮನಗೌಡ ಜಕ್ಕನಗೌಡರು ಅವರನ್ನು ಕೂಡ ನಮ್ಮ ಎಲ್ಲ ಮಾಜಿ ಸೈನಿಕರ ಸಂಘದವರು, ಅವರ ಶ್ರೀಮತಿಯವರು ಅವರನ್ನ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ.